ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ ಈ ದಿನ ಸಾಂಪ್ರದಾಯಿಕ ಕಡಲೆಬೇಳೆ ಪಾಯಸ ಮಾಡೋಣ. ಬೇಕಾಗುವ ಪದಾರ್ಥಗಳು: ಕಡಲೆಬೇಳೆ 1 ಬಟ್ಟಲು, ಅಕ್ಕಿ 1/4 ಬಟ್ಟಲು. ಎರಡನ್ನು ಮೊದಲೇ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಬೆಲ್ಲ 1 ಬಟ್ಟಲು. ಸ್ವಲ್ಪ ನೀರು ಹಾಕಿ ಬೆಲ್ಲವನ್ನು ಕರಗಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಕಸ ಇರುತ್ತೆ ಅದಕ್ಕೋಸ್ಕರ. ಒಣ ದ್ರಾಕ್ಷಿ ಸ್ವಲ್ಪ, ಗೋಡಂಬಿ ಸ್ವಲ್ಪ, ಶುಂಠಿ ಪುಡಿ ಸ್ವಲ್ಪ, ತುರಿದ ಕೊಬ್ಬರಿ 1 ಬಟ್ಟಲು. ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ರುಬ್ಬಿಟ್ಕೊಂಡಿದ್ದೀನಿ. ಕಾಯಿ ರಸ ಹಾಕಿದರೆ ಪಾಯಸ ತುಂಬ ರುಚಿಯಾಗಿರುತ್ತೆ. ಒಂದು ಕುಕ್ಕರ್ಗೆ ತೊಳೆದ ಕಡಲೆಬೇಳೆ ಮತ್ತು ತೊಳೆದ ಅಕ್ಕಿಯನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿದ್ದೀನಿ. ಎರಡು ಪದಾರ್ಥಗಳು ಬೇಯುವಷ್ಟು ನೀರನ್ನು ಮಾತ್ರ ಹಾಕಬೇಕು. ಕುಕ್ಕರ್ಗೆ ಲಿಡ್ ಹಾಕಿ ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲಿಟ್ಟು 3 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ತಣ್ಣಗಾದ ನಂತರ ತೆಗೆದು ನೋಡಿದರೆ ಈ ರೀತಿ ಚೆನ್ನಾಗಿ ಬೆಂದಿರುತ್ತೆ. ಬೆಂದ ಮಿಶ್ರಣಕ್ಕೆ ಮೊದಲೇ ರುಬ್ಬಿಟ್ಟುಕೊಂಡ ಕಾಯಿ ರಸವನ್ನು ಸೇರಿಸಿದ್ದೀನಿ. ಜೊತೆಗೆ ಕರಗಿಸಿದ ಬೆಲ್ಲದ ನೀರನ್ನು ಸೋಸಿ ಹಾಕಿದ್ದೀನಿ. ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲೆ ಕುಕ್ಕರನ್ನಿಟ್ಟು ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕಿ ಒಣ ಶುಂಠಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ತುಂಬ ಗಟ್ಟಿಯಾಗಿದ್ದರೆ ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ಕೋಬೋದು. 2 ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ. ನೋಡಿ, ಈಗ ಕಡಲೆಬೇಳೆ ಪಾಯಸ ಸವಿಯಲು ಸಿದ್ಧ ಆಗಿದೆ. ಈ ಪಾಯಸ ಹಬ್ಬದ ದಿನಗಳನ್ನು ನೆನಪು ಮಾಡುತ್ತೆ. ನಾವು ಚಿಕ್ಕವರಿದ್ದಾಗ ಕಡಲೆಬೇಳೆ ಪಾಯಸ ತುಂಬ ಮಾಡ್ತಾಯಿದ್ರು. ಈಗ ಅದು ಅಪರೂಪ ಆಗಿದೆ. ಅದರಿಂದ ಒಮ್ಮೆ ನೀವು ಸಹ ಮಾಡಿ ನೋಡಿ. ತುಂಬ ಹಳೆ ಕಾಲದ ಅಡುಗೆ. ಗ್ಯಾಸ್ ಆಫ್ ಮಾಡಿ 1 ಬಟ್ಟಲಿಗೆ ಹಾಕಿ ಈಗ ಬಿಸಿಯಾದ ರುಚಿಕರವಾದ ಕಡಲೆಬೇಳೆ ಪಾಯಸ ಸಿದ್ಧ ಆಗಿದೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ.